ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಎರಡು ಹೊಸ ಸ್ಮಾರ್ಟ್ ಫೋನ್ ಇರುವಂಥದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A52 ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ A72. ಆಲ್ರೆಡಿ ಈ ಫೋನ್ಗಳು ಗ್ಲೋಬಲ್ ಆಗಿ ಲಾಂಚ್ ಆಗಿರುವಂಥದ್ದು. ಆದರೆ ನಮ್ಮ ಭಾರತದಲ್ಲಿ ಎಷ್ಟು ರೂಪಾಯಿಗೆ ಲಾಂಚ್ ಆಗುತ್ತೆ ಅಂತ ಇನ್ನೂ ರಿವೀಲ್ ಆಗಿಲ್ಲ. ನಾನು ಅನಿಸ್ತಂಗೆ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A52 ಸುಮಾರು ಒಂದು 30,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ, 25,000 to 30,000. ಮತ್ತು ಈ ಒಂದು A72 ಒಂದು 35,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಇನ್ನು ಕಡಿಮೆ ಆದರೂ ಲಾಂಚ್ ಆಗ್ಬೋದು, ಇನ್ನೂ ಜಾಸ್ತಿ ಆದರೂ ಲಾಂಚ್ ಆಗ್ಬೋದು. ಈ ಒಂದು ಪ್ರೈಸ್ ರೇಂಜಿಗೆ ಈ ಫೋನ್ಗಳನ್ನು ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಮತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ನನ್ನ ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A ಸೀರೀಸ್ ಫೋನ್ಗಳು ಏನಿದೆ ಇದು ಆಫ್ಲೈನ್ ಮಾರ್ಕೆಟ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಲಾಂಚ್ ಮಾಡಿರುವಂಥ ಸ್ಮಾರ್ಟ್ ಫೋನ್ಗಳಾಗಿರುವಂಥದ್ದು. ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಕಳೆದ ವರ್ಷ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A51 ಏನು ಲಾಂಚ್ ಆಗಿತ್ತು ಅದು ವಿಶ್ವದ ಒಂದು ಅತಿ ಹೆಚ್ಚು ಸೇಲ್ಸನ್ನು ಮಾಡಿದಂಥ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಆಗಿತ್ತು. ಆ ಒಂದು ಫೋನ್ಗೆ ಕೆಲವೊಂದು ಅಪ್ಗ್ರೇಡನ್ನು ಮಾಡಿ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A52 ಲಾಂಚ್ ಮಾಡಿರುವಂಥದ್ದು. ಮತ್ತು A71 ಕೂಡ ಕಳೆದ ವರ್ಷ ಲಾಂಚ್ ಆಗಿತ್ತು, ಅದಕ್ಕೂ ಸ್ವಲ್ಪ ಅಪ್ಗ್ರೇಡನ್ನು ಮಾಡಿ ಈ ಒಂದು A72 ಲಾಂಚ್ ಮಾಡಿದ್ದಾರೆ. ಓಕೆ, ಫಸ್ಟ್ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A52 ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ನ ಬಾಕ್ಸ್ ಮೇಲೆ ಏನು ಈ ಬಣ್ಣದ ಫೋನ್ ಇದೆ ಅಲ್ವಾ, ಅದೇ ಬಣ್ಣದ ಫೋನು ಈ ಒಂದು ಬಾಕ್ಸ್ ಒಳಗೂ ಇರುತ್ತೆ ಅಂತ ಹೇಳಲಾಗ್ತಿರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತದೆ. ಅದರಲ್ಲಿ ನಿಮಗೆ ಸಿಮ್ ಎಜೆಕ್ಟರ್ ಪಿನ್ ಇರುವಂಥದ್ದು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ನಿಮಗೆ ಈ ಒಂದು ಫೋನ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಆಗ ಹೇಳ್ದಂಗೆ ಆಕಾಶ ನೀಲಿ ಬಣ್ಣದ ಫೋನ್ ಇದಾಗಿದೆ. ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತದೆ, ಒಂದು ಲೆವೆಲಿಗೆ ಸ್ವಲ್ಪ ವೆಯ್ಟ್ ಇದೆ ಅಂತ ಅನ್ನಿಸ್ತಾ ಇರುವಂಥದ್ದು. ನನಗೆ ಹೆವಿ ಕ್ರೇಜಿ ಆಗಿದೆ ಫಸ್ಟ್ ಲುಕ್ಕಲ್ಲಿ. ಇದನ್ನು ಬಿಟ್ಟರೆ ಒಂದು ಬಾಕ್ಸ್ ಒಳಗೆ ಒಂದು 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಇನ್ನು ಸ್ವಲ್ಪ ಜಾಸ್ತಿ ವ್ಯಾಟ್ನ ಚಾರ್ಜ್ ನೀಡಬಹುದಾಗಿತ್ತು ಅಂತ ಅನ್ಕೋತೀನಿ. ಮತ್ತು ಒಂದು USB Type-C ಡಾಟಾ ಕೇಬಲ್ ಇರುವಂಥದ್ದು, Type A ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಡಾಟಾ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೆ ಸಹ ಒಂದು ಬಾಕ್ಸ್ ಒಳಗಿಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಆಗಲೇ ನನಗೆ ಹೆವಿ ಪ್ರೀಮಿಯಮ್ ಆಗಿದೆ, ಸ್ವಲ್ಪ ವೆಯ್ಟ್ ಇದೆ. ಹಿಂದ್ಗಡೆ ಇರುವಂಥದ್ದು ಸ್ವಲ್ಪ ಮ್ಯಾಟ್ ಫಿನಿಶ್ ಅಂತ ಅನ್ನಿಸ್ತದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಆಮೇಲೆ ಮಾತನಾಡೋಣ. ಇನ್ನು ಇದರ ನಂತರ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A72 ಫೋನನ್ನು ಅನ್ಬಾಕ್ಸ್ ಮಾಡೋ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಸೇಮ್ ಬಾಕ್ಸ್ ಹಂಗೆ ಇದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಅದೇ ರೀತಿ, ಅದರೊಳಗೆ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇರುವಂಥದ್ದು. ಅದರ ಬಿಟ್ಟರೆ ಡೈರೆಕ್ಟಾಗಿ ಒಂದು ಫೋನು. ಫಸ್ಟ್ ಲುಕ್ಕಲ್ಲಿ ಫೋನ್ ಲಿಟ್ರಲಿ ಸೇಮ್ ಗ್ಯಾಲಕ್ಸಿ A52 ರೀತಿಯಲ್ಲಿರುವಂಥದ್ದು, ಏನು ಡಿಫ್ರೆನ್ಸ್ ಇಲ್ಲ. ಎರಡು ಕೂಡ ಒಂದೇ ಥರ ಕಾಣುವಂಥ ಫೋನು. ಇದು ಸ್ವಲ್ಪ ದೊಡ್ಡದಾಗಿದೆ ಅದಕ್ಕಿಂತ ಅನ್ನಿಸ್ತಾ ಇರುವಂಥದ್ದು, ಬಿಟ್ಟರೆ ಬೇರೆ ಚೇಂಜ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಇದನ್ನು ಬಿಟ್ಟರೆ ಒಂದು ಬಾಕ್ಸ್ ಒಳಗೆ ನಿಮಗೆ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದರೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ Type-C ಪೋರ್ಟ್ ಇದೆ. ಸೊ ಈ ಒಂದು ಬಾಕ್ಸ್ ಒಳಗೆ USB Type-C ಇಂದ Type-C ಡಾಟಾ ಕೇಬಲ್ ನೀಡಿದರೆ ಒಂದು ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕ್ವಾಲಿಟಿಯ ಡಾಟಾ ಕೇಬಲ್ ಇದಾಗಿರುವಂಥದ್ದು. ಇನ್ನು ಡೈರೆಕ್ಟಾಗಿ ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇದೆ. ಆಗ ಹೇಳ್ದಂಗೆ ಸೇಮ್ ಈ ಒಂದು A52 ರೀತಿಯಲ್ಲೇ ನೋಡೋ ಸಿಗ್ತಾ ಇರುವಂಥದ್ದು. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಆಮೇಲೆ ಮಾತನಾಡೋಣ. ಈ ಎರಡು ಫೋನ್ಗಳು ಏನಿದೆ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಶನ್ ಹೊಂದಿರುವಂಥದ್ದು. ಕೆಲವು ಚೇಂಜಸ್ಗಳನ್ನ ಮಾಡಲಾಗಿರುವಂಥದ್ದು. ಒಂದು ಡಿಸ್ಪ್ಲೇ ಸೈಜ್ನಲ್ಲಿ A72 ಡಿಸ್ಪ್ಲೇ ಸೈಜ್ ಸ್ವಲ್ಪ ದೊಡ್ಡದಿರುವಂಥದ್ದು. ಇನ್ನೊಂದು ಕ್ಯಾಮ್ರಾದಲ್ಲಿ ಈ A72 ಅಲ್ಲಿ ನಿಮಗೆ ಟೆಲಿಫೋಟೋ ಲೆನ್ಸ್ ಸಿಗ್ತಾ ಇರುವಂಥದ್ದು. ಇದರಲ್ಲಿ ನಿಮಗೆ ಟೆಲಿಫೋಟೋ ಲೆನ್ಸ್ ಸಿಗೋದಿಲ್ಲ, ಒಂದು ಡೆಪ್ ಸೆನ್ಸರ್ ಇದೆ. ಇದನ್ನು ಬಿಟ್ಟರೆ ಈ ಫೋನ್ ಇರುವಂಥ ಬ್ಯಾಟ್ರಿ, ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A72 ಅಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ರೆ, ಇದರಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಮತ್ತು ಬಾಕ್ಸ್ ಒಳಗೆ ನೀಡಿರುವಂಥ ಚಾರ್ಜರ್ ಕೂಡ ಅಷ್ಟೇ. ಇದರಲ್ಲಿ 25 ವ್ಯಾಟ್ ನೀಡಿದರೆ, ಇದರಲ್ಲಿ 15 ವ್ಯಾಟ್ ನೀಡಿದರೆ, ಅದಷ್ಟೇ ಡಿಫ್ರೆನ್ಸ್. ಇದು ಬಿಟ್ಟರೆ ಉಳಿದ ಪ್ರತಿಯೊಂದು ಸ್ಪೆಸಿಫಿಕೇಶನ್ ಕೂಡ ಸೇಮ್ ಇರುವಂಥದ್ದು. ಇನ್ನು ಡೈರೆಕ್ಟಾಗಿ ಎರಡು ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ, ಎರಡು ಫೋನ್ಗಳು ಸಿಮಿಲರ್ ಡಿಸೈನು, ಸಿಮಿಲರ್ ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥದ್ದು. ಯಾವುದೇ ಚೇಂಜಸ್ ಎರಡು ಫೋನ್ಗಳಲ್ಲಿ ಇಲ್ಲ. ಈ ಒಂದು ಫೋನ್ ಹಿಂದ್ಗಡೆ ಏನಿದೆ ಇದು ಪಾಲಿಕಾರ್ಬೋನೇಟ್ ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿರುವಂಥದ್ದು. ಇದು ಮ್ಯಾಟ್ ಫಿನಿಶ್ ಅನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಬ್ಯಾಕು. ತುಂಬ ಪ್ರೀಮಿಯಮ್ ಆಗಿ ಕಾಣ್ತಾ ಇರುವಂಥದ್ದು. ಯಾವುದೇ ಸ್ಮಡ್ಜಸ್ ಆಗೋದಿಲ್ಲ ಮತ್ತು ಸ್ಕ್ರ್ಯಾಚ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಬ್ಯಾಕ್ ಕವರ್ ಹಾಕೊಳ್ಳಿ. ಈ ಒಂದು ಬಾಕ್ಸ್ ಒಳಗೆ ಬ್ಯಾಕ್ ಕವರ್ ನೀಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಹಿಂದ್ಗಡೆನಂತೂ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಎರಡರಲ್ಲೂ ಕೂಡ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇಂದ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಎರಡರಲ್ಲೂ ಕೂಡ ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮ್ಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನ್ನ ಮುಂದ್ಗಡೆ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ ಅಂತ. ಇನ್ನು ಮುಂದಕ್ಕೆ ಬಂತು ಅಂತ ಅಂದರೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ. ಎರಡರಲ್ಲೂ ಕೂಡ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಗೊರಿಲ್ಲಾ ಗ್ಲಾಸ್ 5 ಆಗಿದೆ. ಇವ್ರು ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ ಎರಡಕ್ಕೂ. ಸೊ ನೀವು ಹಾಕೊಂಡ್ರೆ ಒಳ್ಳೆಯದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆನೇ ಇರುವಂಥದ್ದು. ಫ್ರಂಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಪ್ರೀಮಿಯಮ್ ಅಂತ ಅನಿಸುತ್ತೆ. ಇದನ್ನು ಬಿಟ್ಟರೆ ಎರಡು ಫೋನ್ಗಳಲ್ಲಿ USB Type-C ಪೋರ್ಟ್ ಇರುವಂಥದ್ದು ಮತ್ತು 3.5mm ಹೆಡ್ಫೋನ್ ಜಾಕ್ ಇದೆ. ಮತ್ತು ಈ ಫೋನಲ್ಲಿ ನಿಮಗೆ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಿಗ್ತಲ್ಲ, ಹೈಬ್ರಿಡ್ ಸಿಮ್ ಸ್ಲಾಟು. ನೀವು 2 ಸಿಮ್ಮು ಅಥವಾ 1 ಸಿಮ್ಮು ಅಥವಾ SD ಕಾರ್ಡನ್ನು ಹಾಕೋಬೇಕಾಗುತ್ತೆ. ಸೊ ಡೆಡಿಕೇಟೆಡ್ SD ಕಾರ್ಡ್ ನೀಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಬಟ್ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸಿವ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಗ್ಲಾಸ್ ಬ್ಯಾಕ್ ಹಾಕಿದರೆ ಇನ್ನು
ಬೆಂಕಿ ಆಗಿರ್ತಿತ್ತು ಅಂತ ನನಗನ್ಸುತ್ತೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂತಂದರೆ ಗ್ಯಾಲಕ್ಸಿ A72ನಲ್ಲಿ 6.7 ಇಂಚಿನ ಡಿಸ್ಪ್ಲೇ ಇದ್ದರೆ ಗ್ಯಾಲಕ್ಸಿ A52ನಲ್ಲಿ ನಿಮಗೆ 6.5 ಇಂಚಿನ ಡಿಸ್ಪ್ಲೇ ಇರುವಂಥದ್ದು, ಅದಷ್ಟೇ ಡಿಫ್ರೆನ್ಸು. ಎರಡರಲ್ಲೂ ಕೂಡ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು, ಎರಡು ಕೂಡ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು 800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಸಹ ಹೊಂದಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ನನಗಂತೂ ಕಲರ್ಸ್ ಕೂಡ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ. ಇನ್ನೂ ಜಾಸ್ತಿ ರಿಫ್ರೆಶ್ ರೇಟ್ ನೀಡಿದರೆ ಇನ್ನೂ ಬೆಂಕಿ ಇರ್ತಿದ್ದು, ಬಟ್ 90 ಹರ್ಟ್ಸ್ನ ಅಟ್ಲೀಸ್ಟ್ ನೀಡಿದರೆ. ಸೊ ಡಿಸ್ಪ್ಲೇ ಕ್ಲಾರಿಟಿ ಅಂತೂ ತುಂಬ ಚೆನ್ನಾಗಿದೆ, ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತಾಡಬೇಕಂತಂದರೆ A52 ಏನಿದೆ ಇದು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಒಂದು 6GB ರ್ಯಾಮ್ ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜು. ಮತ್ತು ಈ ಒಂದು A72 ಏನಿದೆ ಇದು ಕೂಡ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 256GB ಸ್ಟೋರೇಜ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಈ ಎರಡೂ ಫೋನ್ಗಳಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಆಗಿರುವಂಥದ್ದು ಮತ್ತು UFS 2.1ನ ಸ್ಟೋರೇಜ್ ಇದಾಗಿದೆ. ಸೊ ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗೋದು, ಲೋಡ್ ಆಗೋದೆಲ್ಲ ಆಗುತ್ತೆ. ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಪ್ರೋಸರ್ ಬಗ್ಗೆ ಮಾತಾಡಬೇಕಂತ ಅಂದರೆ ಈ ಎರಡು ಫೋನ್ಗಳಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 720 ಪ್ರೋಸರ್ ಇರುವಂಥದ್ದು. ಈ ಒಂದು ಪ್ರೋಸರ್ ಏನಿದೆ ಇದೊಂದು ಹೈಯರ್ ಮಿಡ್ ಎಂಡ್ ಪ್ರೋಸರ್ ಆಗಿದೆ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 2,60,65,000 ರೇಂಜಲ್ಲಿ ರೇಟಿಂಗನ್ನು ಕೊಡುತ್ತೆ. ಸೊ ಆಲ್ಮೋಸ್ಟ್ ಪ್ರತಿಯೊಂದು ಗೇಮ್ಗಳನ್ನು ನೀವು ಒಂದು ಮೀಡಿಯಮ್ ಸೆಟ್ಟಿಂಗಲ್ಲಿ ಸೆಟ್ಟಿಂಗರು ಒಂದು ಲೆವೆಲಿಗೆ ಆಡ್ಕೊಬೋದು. ನಿಮಗೆ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 730 ಮತ್ತು 32 ಏನಿದೆ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ನೀಡ್ತವೆ. ಬಟ್ ಈ ಒಂದು ಪ್ರೈಸ್ ರೇಂಜಿಗೆ ನನ್ನ ಅನಿಸ್ದಂಗೆ ಇನ್ನೂ ಒಂದು ಒಳ್ಳೆ ಪ್ರೋಸರ್ ನೀಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಸೊ ಓಕೆ ಪ್ರೋಸರು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಎರಡೂ ಫೋನ್ಗಳಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಕ್ಯಾಮ್ರಾ ಸೆನ್ಸರ್ ಇರುವಂಥದ್ದು ಆಯಿತಾ. ಎರಡರಲ್ಲೂ ಕೂಡ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇದೆ. ಅದರಲ್ಲಿ ಮೇನ್ ಸೆನ್ಸರ್ ಎರಡರಲ್ಲೂ ಕೂಡ ಸೇಮ್ 64 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರು, 1.8 ಅಪರ್ಚರ್, ಎರಡು ಕೂಡ ಸೇಮ್ ಸೆನ್ಸರು. ಫೋಟೋ ತೆಗಿತು ಅಂತಂದರೆ ಎರಡು ಫೋನಲ್ಲೂ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ. ಎರಡರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರುವಂಥದ್ದು, OIS ಇದೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಯೂಶಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ತುಂಬ ಕ್ಯಾಮ್ರಾಗಳು ನೀಡೋದಿಲ್ಲ, ಇವ್ರು ನೀಡಿರುವಂಥದ್ದು ಕ್ರೇಜಿ ಫೀಚರ್ ಇದಾಗಿದೆ. ಡೇ ಲೈಟ್ ಆಗಿರ್ಬೋದು, ಲೋ ಲೈಟ್ ಆಗಿರ್ಬೋದು, ತುಂಬ ಚೆನ್ನಾಗಿ ತೆಗೆಯುತ್ತೆ. ಮತ್ತು ವೀಡಿಯೋ ಶೂಟ್ ಮಾಡ್ತಿದ್ದೀರ ಅಂದರೆ ತುಂಬ ಸ್ಟೇಬಲ್ ಆಗಿ ಬರುತ್ತೆ ಆಯಿತಾ. ಸೊ ಮೇನ್ ಸೆನ್ಸರ್ ಸೂಪರ್ ಆಗಿದೆ, ಎರಡು ಕೂಡ ಸೇಮ್ ಸೆನ್ಸರ್, ಏನೂ ಚೇಂಜ್ ಇಲ್ಲ. ಮತ್ತು ಇನ್ನೊಂದು 12 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇರುವಂಥದ್ದು, ತುಂಬ ವೈಡ್ ಆಗಿದೆ, ತುಂಬ ಕ್ಲಿಯರಾಗಿ ಕೂಡ ಇರುವಂಥದ್ದು. ಎರಡು ಕೂಡ ಸೇಮ್ ಸೆನ್ಸರ್, ಏನೂ ಡಿಫ್ರೆನ್ಸ್ ಇಲ್ಲ. ಮತ್ತು ಇನ್ನೊಂದು 5 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು, ಒಂದು ಲೆವೆಲಿಗೆ ಮ್ಯಾಕ್ರೋ ಶಾಟ್ ಅಂತ ತೆಗೆಯುತ್ತೆ, ಪರವಾಗಿಲ್ಲ ಚೆನ್ನಾಗಿದೆ. ಆದರೆ ಇನ್ನೊಂದು ಸೆನ್ಸರ್ ಈ ಒಂದು A72ನಲ್ಲಿ ಏನಿದೆ, ಈ ಒಂದು A72ನಲ್ಲಿ ನಿಮಗೆ 8 ಮೆಗಾಪಿಕ್ಸೆಲಿಂದ ಒಂದು ಟೆಲಿಫೋಟೋ ಲೆನ್ಸ್ ಇರುವಂಥದ್ದು, ಆಪ್ಟಿಕಲ್ ಆಗಿ 3x ಝೂಮನ್ನು ಮಾಡುತ್ತೆ ಆಯಿತಾ. ಡಿಜಿಟಲ್ ಆಗಿ 30x ತನಕ ನೀವು ಝೂಮನ್ನು ಮಾಡ್ಬೋದು, ಪರವಾಗಿಲ್ಲ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರುವಂಥದ್ದು ಕ್ರೇಜಿ ಅಂತ ಇಷ್ಟಪಡ್ತೀನಿ. ಇನ್ನೊಂದು ಸೆನ್ಸರ್ ಇರುವಂಥದ್ದು A52ನಲ್ಲಿ, ಅದು ಡೆಪ್ ಸೆನ್ಸರ್, ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ ಅದರ ಅವಶ್ಯಕತೆ ಏನು ಇರಲಿಲ್ಲ, ಸುಮ್ಮನೆ ನಾಮಕಾವಸ್ಥೆ ಹಾಕಿದ್ರೆ ಅಷ್ಟೇ. ಒಟ್ಟಿಗೆ ರೇರ್ ಕ್ಯಾಮ್ರಾ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ನನಗೆ ಸ್ಯಾಟಿಸ್ಫೈ ಅಂತೂ ಆಯಿತು. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ ಈ ಎರಡರಲ್ಲೂ ಕೂಡ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ತುಂಬ ಚೆನ್ನಾಗಿದೆ. ಆ ಫೋಟೋ ಸ್ಯಾಂಪಲ್ಸ್ನ ಗಮನಿಸ್ತಾ ಇದ್ದೀರಾ, ರೇರ್ ಕ್ಯಾಮ್ರಾ ಕ್ಲಾರಿಟಿ ಮತ್ತು ಫ್ರಂಟ್ ಕ್ಯಾಮ್ರಾ ಎರಡೂ ಸ್ಯಾಂಪಲ್ಸ್ ನಿಮಗೆ ತೋರಿಸ್ತಾ ಇದೆ, ನೀವೇ ಜಡ್ಜ್ ಮಾಡ್ಬೋದು ಆಯಿತಾ. ಸೊ ಫ್ರಂಟು ಮತ್ತು ಬ್ಯಾಕ್ ಎರಡು ಕ್ಯಾಮ್ರಾದ ವಿಡಿಯೋಗ್ರಫಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಎರಡೂ ಕೂಡ 4Kಯಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ತವೆ. ಇನ್ನೊಂದು ಒಳ್ಳೆಯ ವಿಷಯ, ಆ ಸ್ಯಾಂಪಲ್ಸ್ನ ಕೂಡ ನೀವು ನೋಡ್ಬೋದು. ನನಗೆ ತುಂಬ ಇಷ್ಟ ಆಗಿದ್ದು ಈ ಎರಡು ಫೋನ್ಲಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ಅದು ನನಗೆ ತುಂಬ ಇಷ್ಟ ಆಯಿತು. ಇನ್ನು ಈ ಎರಡು ಫೋನ್ಗಳಲ್ಲಿ ನನಗೆ ತುಂಬ ಇಷ್ಟ ಆದಂಥ ಫೀಚರ್ ಏನಪ್ಪ ಅಂತಂದರೆ ಈ ಎರಡು ಫೋನ್ಗಳು ಕೂಡ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು, IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗಮನಿಸ್ತಾ ಇದ್ದಾರೆ, ನೀರೊಳಗೆ ಅದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಸೊ ನೀರಿಗೆ ಹಾಕಿದ್ರು ಸಹ ಏನೂ ಆಗೋದಿಲ್ಲ, ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತ ಅಂದರೆ ಎರಡರಲ್ಲೂ ಕೂಡ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು, ತುಂಬ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ, ತುಂಬ ಫಾಸ್ಟ್ ಆಗಿರುವಂಥದ್ದು, ಅದರಲ್ಲಿ ಏನು ತೊಂದರೆ ಇದೆ ಅಂತ ಅನಿಸಿಲ್ಲ. ಮತ್ತು ಇದರಲ್ಲಿ ನಾಕ್ ಸೆಕ್ಯೂರಿಟಿ ಕೂಡ ಇರುವಂಥದ್ದು, ನಾಕ್ ಸೆಕ್ಯೂರಿಟಿ ಸೆಕ್ಯೂರ್ ಫೋಲ್ಡರ್ ಪ್ರತಿಯೊಂದು ಫೀಚರ್ ಕೂಡ ಇದರಲ್ಲಿದೆ. ಸೊ ಒಂದು ಒಳ್ಳೆ ವಿಷಯ ನನಗೆ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ಆಗಲದಂಗೆ A72 ನಿಮಗೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಸಿಕ್ಕರೆ, ಈ ಒಂದು A52 ನಿಮಗೆ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಓಕೆ ಅಂತೀನಿ. 4500 ಅಂತ ಅಂದರೆ ನನಗೆ ಅನಿಸ್ತಂಗೆ ಒಂದು ಲೆವೆಲಿಗೆ ಓಕೆ ಅಂತೀನಿ. ಆದರೆ ಈ ಒಂದು A52 ನಿಮಗೆ ಕೇವಲ 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದರೆ, ಸ್ವಲ್ಪ ಜಾಸ್ತಿ ಚಾರ್ಜಿಂಗ್ ಅಡಾಪ್ಟರ್ ಅಂದರೆ ಜಾಸ್ತಿ ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಬಟ್ ಇದರಲ್ಲಿ 25 ವ್ಯಾಟ್ ನೀಡಿದ್ದಾರೆ. ಸೊ ಅದು
ಓಕೆ ಅನ್ಸುತ್ತೆ ನನಗೆ ಅನ್ನಿಸ್ತಂಗೆ. ಇನ್ನು ಈ ಎರಡು ಫೋನ್ಗಳಲ್ಲಿರುವಂಥ ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಆಂಡ್ರಾಯ್ಡ್ 11ನ ಬೇಸ್ ರನ್ ಆಗ್ತಿರುವಂಥ One UI 3.1. ಸೊ ಇದು ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಪರವಾಗಿಲ್ಲ, ತುಂಬ ಸ್ಮೂತಾಗಿ ವರ್ಕ್ ಆಗ್ತಿರುವಂಥದ್ದು. 90 Hz ರಿಫ್ರೆಶ್ ರೇಟಿಗೆ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡಬೇಕಂತ ಅಂದರೆ ಎರಡು ಫೋನ್ಗಳಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗ್ ಒಂದಿದೆ ಮತ್ತು ಇಯರ್ ಪೀಸ್ ಏನಿದೆ ಅಲ್ಲೂ ಕೂಡ ಇನ್ನೊಂದು ಸ್ಪೀಕರ್ ಇದೆ. ಸೊ ಇದು ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ಜೋರಾಗಿ ಕೂಡ ಕೇಳುತ್ತೆ. ಇದು ಡಾಲ್ಬಿ ಅಟ್ಮೋಸನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ಇದರಲ್ಲಿ NFC ಸಹ ಇರುವಂಥದ್ದು. ಸೊ ನೀವು ಆರಾಮಾಗಿ ಸ್ಯಾಮ್ಸಂಗ್ ಪೇಯನ್ನು ನೀವು NFC ಮುಖಾಂತರ ಯೂಸ್ ಮಾಡ್ಬೋದು. ಕಾರ್ಡನ್ನು ಇಟ್ಕೋಗುವಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಟಚ್ ಮಾಡಿಬಿಟ್ಟು ಪೇ ಮಾಡಿದ್ರೆ ಆಗುತ್ತೆ. ಇದಿಷ್ಟು ಈ ಫೋನ್ಗಳ ಮೇನ್ ಫೀಚರ್ಸ್ ಆಗಿರುವಂಥದ್ದು. ನೀವು ಅದರ ಕೇಳ್ಬೋದು ಎರಡು ಫೋನ್ಗಳನ್ನು ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಗೊತ್ತಿಲ್ಲ ಎಷ್ಟು ಲಾಂಚ್ ಆಗುತ್ತೆ ಅಂತ. ಐ ಹೋಪ್ ಸ್ವಲ್ಪ ಕಡಿಮೆಗೆ ಲಾಂಚ್ ಮಾಡ್ತಾರೆ ಅಂತ. ಈ ಫೋನ್ಗಳ ಸ್ಪೆಸಿಫಿಕೇಶನ್ ತುಂಬ ಚೆನ್ನಾಗಿದೆ ಸ್ಯಾಮ್ಸಂಗ್ನ ಲೆವೆಲ್ಗೆ. ನಿಮಗೆ ಸ್ಯಾಮ್ಸಂಗ್ನ ಬ್ರ್ಯಾಂಡಲ್ಲಿ ಫೋನ್ ಬೇಕು ಅಂತಂದರೆ ಆರಾಮಾಗಿ ಫೋನ್ನ ಚೂಸ್ ಮಾಡಿ ಆಯಿತಾ. ಇದರಲ್ಲಿ ಸ್ಪೆಸಿಫಿಕೇಶನ್ ನನಗನ್ನಿಸ್ತಂಗೆ ಚೆನ್ನಾಗಿದೆ. ಡಿಸ್ಪ್ಲೇ ಒಂದು 120 Hz ನೀಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಅದನ್ನು ಬಿಟ್ಟರೆ ಇದರಿರುವಂಥ ಪ್ರೋಸೆಸರ್ ಇನ್ನೂ ಸ್ವಲ್ಪ ಜಾಸ್ತಿ ಪವರ್ ಅಥವಾ 5G ಪ್ರೋಸೆಸರ್ ನೀಡಿದ್ರು ತುಂಬ ಚೆನ್ನಾಗಿರ್ತಿತ್ತು ಅನ್ನೋದು ಬಿಟ್ಟರೆ ಉಳಿದಂಗೆ ಪ್ರತಿಯೊಂದು ಕೂಡ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಮತ್ತು ಒಂದು ಗ್ಲಾಸ್ ಬ್ಯಾಕ್ ನೀಡಿದರೆ ಇನ್ನೂ ಕ್ರೇಜಿ ಆಗಿರ್ತಾ ಇತ್ತು. ಸೊ ನನಗನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ ನನಗೆ ಇದಕ್ಕಿಂತ ಒಳ್ಳೆ ಫೋನ್ಗಳು ಸಿಗ್ತವೆ ಆಯಿತಾ. ಬಟ್ ನಿಮ್ಗೆ ಸ್ಯಾಮ್ಸಂಗಲ್ಲಿ ನಿಮಗೆ ಈ ಪ್ರೈಸ್ ರೇಂಜಿಗೆ ಇದೊಂದೇ ಆಪ್ಷನ್ ಇರುವಂಥದ್ದು. ಬೇರೆ ಆಪ್ಷನ್ಗಳು ಸ್ವಲ್ಪ ಕಡಿಮೆ ಇದ್ದಾವೆ. ನಿಮಗೆ ಬೇಕು ಅಂತಂದರೆ F62 ಪರ್ಚೇಸ್ ಮಾಡ್ಬೋದು. F62 ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ಆಗಿದೆ. ಸೊ ಯೋಚನೆ ಮಾಡಿ ನೋಡಿ, ನಿಮಗೆ ಯಾವ ರೀತಿ ಲುಕ್ ಬೇಕಾ ನಿಮಗೆ ಅಥವಾ ಏನು ಬೇಕು, ನಿಮಗೆ ಪ್ರಿಫರೆನ್ಸ್ ನೋಡ್ಕೊಂಬಿಟ್ಟು ಫೋನ್ನ ಚೂಸ್ ಮಾಡ್ಬೋದು. ಚೆನ್ನಾಗಿದ್ದಾವೆ, ಬೆಲೆ ಸ್ವಲ್ಪ ಕಡಿಮೆ ಆಗಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ಈ ಫೋನ್ಗಳ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನ್ಸುತ್ತೆ ಕನ್ನಡ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋಲಿ.